ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದಲ್ಲಿ ಮತ್ತೆ ಲಾಕ್ಡೌನ್, ಕ್ವಾರಂಟೈನ್ ಆತಂಕ ಎದುರಾಗಿದೆ. ಜೀವ ಉಳಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಿಂದ ಟಫ್ ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ. ಹಾಗಂತ ಭಯ ಬೀಳಬೇಡಿ, ಇದು ಮನುಷ್ಯರಿಗಲ್ಲ, ಪ್ರಾಣಿಗಳಿಗೆ ಲಾಕ್ಡೌನ್ ಕ್ವಾರಂಟೈನ್ ಮಾಡಲಾಗಿದೆ. ಗದಗನ ಬಿಂಕದಕಟ್ಟಿ ಮೃಗಾಲಯದಲ್ಲಿ ಸಸ್ಯಾಹಾರಿಗಳ ವಿಭಾಗವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಕ್ವಾರಂಟೈನ್ ಮಾಡಲಾಗಿದೆ. ಇತ್ತೀಚೆಗೆ ನೀಲ್ಗಾಯ್ ಎಂಬ 3.5 ವರ್ಷದ ಗಂಡು ಪ್ರಾಣಿ ಗಳಲೆ ರೋಗದಿಂದ ಮೃತಪಟ್ಟಿತ್ತು. ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಕೋವಿಡ್ ರೀತಿ ಹರಡುವ ಇದು ಡೇಂಜರ್ಗಳ ರೋಗ ಅಂತ ಖಚಿತ ಆಗಿದೆ. ಹಾಗಾಗಿ ಪ್ರಾಣಿಗಳ ಜೀವ ಉಳಿಸುವುದಕ್ಕೆ ಕ್ವಾರಂಟೈನ್ ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಗದಗ್ ಝೂನಲ್ಲಿ ಅಂದರೆ ಈ ಬಿಂಕದಕಟ್ಟಿ ಝೂನಲ್ಲಿ 40ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿ ಪಕ್ಷಿಗಳಿವೆ. 47 ನೀಲಗಾಯಿಗಳಿವೆ. ಅವುಗಳ ಅಕ್ಕಪಕ್ಕದ ವಿಭಾಗದಲ್ಲಿ 90 ಕೃಷ್ಣಮೃಗಗಳಿವೆ, 60 ಚಿಕ್ಕೆ ಜಿಂಕೆಗಳು, 7 ಕಡವೆಗಳಿವೆ. ಈಗ ಅವೆಲ್ಲವುಗಳನ್ನು ಲಾಕ್ಡೌನ್ ಮಾಡಲಾಗಿದೆ. ಇದು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕಂಡುಬರುವ ರೋಗ. ಇದೇ ರೋಗದಿಂದ ಬೆಳಗಾವಿ, ದಾವಣಗೆರೆಯಲ್ಲಿ ಅನೇಕ ಪ್ರಾಣಿಗಳು ಮೃತಪಟ್ಟಿವೆ. ವೇಗವಾಗಿ ಹರಡಿ ಪ್ರಾಣಿಯನ್ನು ಬಲಿ ಪಡೆಯುವಂಥ ಡೆಡ್ಲಿ ಡೇಂಜರಸ್ ವೈರಸ್ ಆಗಿದೆ. ಈ ಸೋಂಕು ತೊಡೆಗೆ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. 3ನೇ ತಾರೀಕಿನಂದು ನಮ್ಮ ಗದಗ ಮೃಗಾಲಯದಲ್ಲಿ ಒಂದು ನೀಲ್ಗಾಯಿ ಮೃತಪಟ್ಟಿದ್ದಿರ್ತೈತಿ. ಅದರದ್ದು ನಾವು ಪೋಸ್ಟ್ಮಾರ್ಟಮ್ ಮಾಡಿ ನೋಡಲಾಗಿ ಅದು ಹಿಮೋರಜಿಕ್ ಸೆಪ್ಟಿಸಿಮಿಯಾ ಅಂದರೆ ಕನ್ನಡದಲ್ಲಿ ನಾವು ಗಳಲೆ ರೋಗ ಅಂತ ಹೇಳ್ತೀವಿ, ಅದರಿಂದ ಮೃತಪಟ್ಟಿದ್ದಿರುತ್ತೆ. ಅದಾದ ನಂತರ ನಮ್ಮ ಝೂ ವತಿಯಿಂದ ಏನೇನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಿತ್ತು, ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಯಾವುದೆಲ್ಲ ಗೈಡ್ಲೈನ್ಸ್ ಅಥವಾ ಅಡ್ವೈಸರಿ ಇದು ಅದನ್ನೆಲ್ಲದನ್ನು ಪಾಲನೆ ಮಾಡಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಪ್ರಾಣಿಗಳಿಗೆ ಕ್ವಾರಂಟೈನ್ ಅಂತೆ, ಯಾವ ಕಾರಣಕ್ಕಾಗಿ, ಏನಾಗಿದೆ ಬಿಂಕದಕಟ್ಟಿಯಲ್ಲಿ? ಅಂದ್ರೆ 2020-22ರಲ್ಲಿ ನಾವು ಈ ಶಬ್ದಗಳನ್ನ ಕೇಳ್ತಾ ಇದ್ವಿ. ಯಾಕಂದ್ರೆ ದೇಶದಲ್ಲೇ ಸದ್ದು ಮಾಡಿತ್ತು ಕೋವಿಡ್. ಕ್ವಾರಂಟೈನು, ಸ್ಯಾನಿಟೈಸೇಷನ್, ಈ ತರದ ಪದಗಳನ್ನ ಕೇಳ್ತಾ ಇದ್ವಿ. ಅದು ಇವತ್ತು ಗದಗ ಜಿಲ್ಲೆಗೆ ಸೂಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗದಗ್ನ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮೃಗಾಲಯ ಅಂತ ಬಿಂಕದಕಟ್ಟಿ ಮೃಗಾಲಯ ಕರೆಸ್ಕೊಳ್ಳುತ್ತೆ. ಇಲ್ಲಿ ಅಂದ್ರೆ ಫೆಬ್ರವರಿ 3ರಂದು ಸಾಯಂಕಾಲ ನೀಲ್ಗಾಯ್ ಅಂತಕ್ಕಂಥ ಒಂದು ಪ್ರಾಣಿ ಗಳಲೆ ರೋಗದಿಂದ ಅಂದ್ರೆ HS ಅನ್ನೋ ಒಂದು ವೈರಸ್ ಪರಿಣಾಮ ಮರಣ ಹೊಂದಿರುತ್ತೆ. ಅದನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಒಂದು ರೀತಿಯ ಅಂದ್ರೆ ಹರಡ್ತಕ್ಕಂಥ ಒಂದು ರೋಗ. ಬೇರೆ ಏನು ಪಶು ಪ್ರಾಣಿಗಳಲ್ಲಿ ಸಾಕ್ತಕ್ಕಂಥ ಪಶು ಪ್ರಾಣಿಗಳಿರುತ್ತೆ, ಅಲ್ಲೂ ಕೂಡ ಅದು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂಥ, ಆಮೇಲೆ ಬಹುಬೇಗ ಹರಡ್ತಕ್ಕಂಥ ಒಂದು ವೈರಸ್ ಆಗಿರೋದ್ರಿಂದ ಇಲ್ಲಿನ ಮೃಗಾಲಯದ ಏನು ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅವರು ಸೂಕ್ತವಾಗಿ ಅಂದ್ರೆ ಈಗಾಗಲೇ ದಾವಣಗೆರೆ ಹಾಗೂ ಕೆಲವು ಭಾಗದ ಮೃಗಾಲಯದಲ್ಲಿ ಈ ರೀತಿಯ ವೈರಸ್ನಿಂದ ಪ್ರಾಣಿಗಳು ಸತ್ತಿರ್ತಕ್ಕಂಥ ಘಟನೆ ನಡೆದಿತ್ತು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಇಲ್ಲಿಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ವೀಕ್ಷಣೆಗೆ ಏನ್ ಬರ್ತಿದ್ರು ವೀಕ್ಷಕರಿಗೆ ಅವರಿಗೆ ತಾತ್ಕಾಲಿಕವಾಗಿ ನಿರ್ಬಂಧ ಕೂಡ ಹೇರಲಾಗಿದೆ. ಜೊತೆಗೆ ಅಲ್ಲಿ ವೈದ್ಯಾಧಿಕಾರಿಗಳಾಗಿರ್ಬೋದು, ಅರಣ್ಯ ಇಲಾಖೆಯ ಆಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು ಬಹಳಷ್ಟು ಕೇರ್ನಿಂದ ಅಲ್ಲಿ ಹಸಿರು ಪರದೆಯನ್ನ ಕಟ್ಟಿ 4 ಕಡೆ ಏನು ಈ ನೀಲ್ಗಾಯಿ ಜೊತೆಗೆ ಚಿಕ್ಕೆ ಜಿಂಕೆ ಇದಾವೆ ಅವನ್ನ ಕ್ವಾರಂಟೈನ್ ಮಾಡಿ ಬಹಳಷ್ಟು ಸೂಕ್ತ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ಅಲ್ಲಿ CC ಕ್ಯಾಮೆರಾ ಸಹ ಅಳವಡಿಸಿ ಅವರು ಮಾನಿಟರ್, ಪ್ರತಿ ಸಿಬ್ಬಂದಿ ಸಹ ತಮ್ಮ ಡ್ಯೂಟಿಯನ್ನ ನೇಮಿಸಿಕೊಂಡು CC ಕ್ಯಾಮೆರಾದಲ್ಲಿ ಪ್ರತಿ ಪ್ರಾಣಿಯನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಒಂದು ಸಂಗತಿ ನಡೆದಿದೆ. ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.